Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ನಾಮಪತ್ರ ಸಲ್ಲಿಕೆಗೂ ಮುನ್ನ ಗುರುದ್ವಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನು ಕೊಟ್ಟಿದ್ದಾರೆ. ಬಿಹಾರದ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಪಾಟ್ನಾದ ಸಾಹಿಬ್ ಗುರುದ್ವಾರದಲ್ಲಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರು. ಆ ಭಾಗದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಶ್ರದ್ಧಾ ಕೇಂದ್ರ ಕೂಡ ಆಗಿದೆ. ಇನ್ಫ್ಯಾಕ್ಟ್ ಈಗಾಗಲೇ ಗುರುನಾನಕ್ ಅವರು ಈ ಒಂದು ಶ್ರದ್ಧಾ ಕೇಂದ್ರದಲ್ಲೇ ಸಾಕಷ್ಟು ಅವರ ವಿಶೇಷವಾದಂಥ ಸ್ಥಳ, ಜೊತೆಗೆ ಜನ್ಮಸ್ಥಳ ಅನ್ನುವಂಥ ವಿಶೇಷವಾದಂಥ ಒಂದು ಸ್ಥಳವಾಗಿದೆ, ಪ್ರಾರ್ಥನಾ ಶ್ರದ್ಧಾ ಕೇಂದ್ರವಾಗಿದೆ. ಈ ಒಂದು ಶ್ರದ್ಧಾ ಕೇಂದ್ರಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲಿ ಭಕ್ತಾದಿಗಳ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಪ್ರಮುಖವಾಗಿ ಈ ಗುರುದ್ವಾರದಲ್ಲಿ ಅವರು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸಾಹಿಬ್ ಗುರುದ್ವಾರದಲ್ಲಿ ಸೇವೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಕ್ತರಿಗೂ ಕೂಡ ಅಲ್ಲಿನ ಸಂಪ್ರದಾಯಂತೆ ಲಂಗೂರ್ ಅಂದರೆ ಅಲ್ಲಿನ ಈ ಭೋಜನ ವ್ಯವಸ್ಥೆ ಇರುತ್ತೆ, ಆ ಭೋಜನ ವ್ಯವಸ್ಥೆಯ ಭಾಗಕ್ಕೆ ತೆರಳಿ ಅವರು ಕೂಡ ಈ ಚಪಾತಿ ಸೇರಿದಂತೆ ಅಡುಗೆಯನ್ನು ಮಾಡಿ ಆನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ಬಡಿಸಿದ್ದಾರೆ. ಭಕ್ತರಿಗಾಗಿ ಒಂದು ಚಪಾತಿ ಕೂಡ ತಯಾರಿಸಿದ್ದಾರೆ. ಬಡಿಸಿದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿನ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಕೂಡ ಬಂದಿದ್ದರು. ಹೀಗಾಗಿ ಈ ಒಂದು ಪ್ರಾರ್ಥನಾ ಕೇಂದ್ರ ಅಂದರೆ ಶ್ರದ್ಧಾ ಕೇಂದ್ರ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಶ್ರದ್ಧಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಿದರು. ಅದಾದ ಬಳಿಕ ಅಲ್ಲಿನ ಭಕ್ತರಿಗೆ ಪ್ರಸಾದವನ್ನು ಬಡಿಸಿದ್ದಾರೆ. ಸಾಮಾನ್ಯವಾಗಿ ಗುರುದ್ವಾರದಲ್ಲಿ ಲಾಂಗರ್ ಅಂತ ಹೇಳ್ತೀವಿ. ಈ ಒಂದು ಲಾಂಗರ್ನಲ್ಲಿ ಯಾರು ಭಕ್ತರು ಬರ್ತಾರೆ ಅವರಿಗೆ ಪ್ರಸಾದವನ್ನು ಬಡಿಸುವಂಥ ಒಂದು ಸಂಪ್ರದಾಯ ಇದೆ. ಈ ಕಾರಣಕ್ಕೋಸ್ಕರ ಒಂದು ವಿಶೇಷವಾದಂಥ ಸೇವೆ, ಇನ್ಫ್ಯಾಕ್ಟ್ ಅಡುಗೆ ಮಾಡೋದಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮಗಳಿರ್ಬೋದು, ಅಥವಾ ಈವನ್ ಚಪ್ಪಲಿಯನ್ನು ಕಾಯೋದು ಇರ್ಬೋದು, ಅದರ ಚಪ್ಪಲಿಯನ್ನು ಕ್ಲೀನ್ ಮಾಡುವಂಥದ್ದು ಇರ್ಬೋದು. ಈ ಒಂದು ಭಕ್ತಿ ಪರಂಪರೆಯ ಒಂದು ವಿಶೇಷವಾದಂಥ ನಂಬಿಕೆ ಇದು. ಈ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಗುರುದ್ವಾರದಲ್ಲಿ ಚಪಾತಿ ಮಾಡೋದ್ರ ಜೊತೆಗೆ ಅಂದರೆ ಅಡುಗೆಯನ್ನು ತಯಾರಿಸೋದ್ರ ಜೊತೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ ಬಳಿಕ ಭಕ್ತರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸಾದವನ್ನು ಕೂಡ ಬಡಿಸೋ ಮೂಲಕ ಒಂದು ಸೇವೆಯನ್ನು ಕೈಗೊಂಡಿದ್ದಾರೆ. ಇದು ಪಾಟ್ನಾದ ಗುರುದ್ವಾರದಿಂದ ಕಂಡುಬರ್ತಾ ಇರುವಂಥ ದೃಶ್ಯ. ಪಾಟ್ನಾ ಸಾಹಿಬ್ ವಿಶೇಷವಂತ ಒಂದು ಗುರುದ್ವಾರ. ಇಲ್ಲಿ ಗುರುನಾನಕರ ಜನ್ಮಸ್ಥಳ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಈ ಕಾರಣಕ್ಕೋಸ್ಕರ ಒಂದು ವಿಶೇಷವಂತ ಶ್ರದ್ಧಾ ಕೇಂದ್ರ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಕ್ಕೆ ಅಂತಲೇ ಬರ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿನ ಸ್ಥಳೀಯ ಸರ್ಕಾರಗಳು ಕೂಡ ಅದಕ್ಕೆ ವಿಶೇಷವಂತ ಮಾನ್ಯತೆಯನ್ನು ಈಗಾಗಲೇ ನೀಡಿದೆ. ಹೀಗಾಗಿ ಈ ಒಂದು ಗುರುದ್ವಾರಕ್ಕೆ ಬೇರೆ ಬೇರೆ ಭಾಗದಿಂದ ಇನ್ಫ್ಯಾಕ್ಟ್ ಸಿಖ್ ಪರಂಪರೆಯ ಭಕ್ತಾದಿಗಳು ಯಾರಿದ್ದಾರೆ ಅವರ ಶ್ರದ್ಧೆಯ ಕೇಂದ್ರ ಆಗಿದೆ. ಹೀಗಾಗಿ ಪಾಟ್ನಾ ಸಾಹಿಬ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಸಿಖ್ ಪರಿವಾರದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಈ ಒಂದು ಗುರುದ್ವಾರಕ್ಕೆ ಭೇಟಿ ಕೊಡ್ತಾರೆ. ಪಾಟ್ನಾದ ಪ್ರಚಾರದಲ್ಲಿ ಅವರು ಕೂಡ ಭಾಗಿಯಾಗಿದ್ದರು. ನಿನ್ನೆ ಕೂಡ ರೋಡ್ ಶೋ ಇತ್ತು. ಹೀಗಾಗಿ ಬಿಹಾರದ ಪ್ರವಾಸದಲ್ಲಿರುವಂಥ ನರೇಂದ್ರ ಮೋದಿ ಈಗ ಪಾಟ್ನಾ ಸಾಹಿಬ್ ಗುರುದ್ವಾರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಗುರುದ್ವಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನು ಕೊಟ್ಟಿದ್ದಾರೆ. ಬಿಹಾರದ ಪ್ರವಾಸದಲ್ಲಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಪಾಟ್ನಾದ ಸಾಹಿಬ್ ಗುರುದ್ವಾರದಲ್ಲಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದರು. ಆ ಭಾಗದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಶ್ರದ್ಧಾ ಕೇಂದ್ರ ಕೂಡ ಆಗಿದೆ. ಇನ್ಫ್ಯಾಕ್ಟ್ ಈಗಾಗಲೇ ಗುರುನಾನಕ್ ಅವರು ಈ ಒಂದು ಶ್ರದ್ಧಾ ಕೇಂದ್ರದಲ್ಲೇ ಸಾಕಷ್ಟು ಅವರ ವಿಶೇಷವಾದಂಥ ಸ್ಥಳ, ಜೊತೆಗೆ ಜನ್ಮಸ್ಥಳ ಅನ್ನುವಂಥ ವಿಶೇಷವಾದಂಥ ಒಂದು ಸ್ಥಳವಾಗಿದೆ, ಪ್ರಾರ್ಥನಾ ಶ್ರದ್ಧಾ ಕೇಂದ್ರವಾಗಿದೆ. ಈ ಒಂದು ಶ್ರದ್ಧಾ ಕೇಂದ್ರಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟು ಅಲ್ಲಿ ಭಕ್ತಾದಿಗಳ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಪ್ರಮುಖವಾಗಿ ಈ ಗುರುದ್ವಾರದಲ್ಲಿ ಅವರು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸಾಹಿಬ್ ಗುರುದ್ವಾರದಲ್ಲಿ ಸೇವೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಕ್ತರಿಗೂ ಕೂಡ ಅಲ್ಲಿನ ಸಂಪ್ರದಾಯಂತೆ ಲಂಗೂರ್ ಅಂದರೆ ಅಲ್ಲಿನ ಈ ಭೋಜನ ವ್ಯವಸ್ಥೆ ಇರುತ್ತೆ, ಆ ಭೋಜನ ವ್ಯವಸ್ಥೆಯ ಭಾಗಕ್ಕೆ ತೆರಳಿ ಅವರು ಕೂಡ ಈ ಚಪಾತಿ ಸೇರಿದಂತೆ ಅಡುಗೆಯನ್ನು ಮಾಡಿ ಆನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ಬಡಿಸಿದ್ದಾರೆ. ಭಕ್ತರಿಗಾಗಿ ಒಂದು ಚಪಾತಿ ಕೂಡ ತಯಾರಿಸಿದ್ದಾರೆ. ಬಡಿಸಿದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಲ್ಲಿನ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಕೂಡ ಬಂದಿದ್ದರು. ಹೀಗಾಗಿ ಈ ಒಂದು ಪ್ರಾರ್ಥನಾ ಕೇಂದ್ರ ಅಂದರೆ ಶ್ರದ್ಧಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಿದರು. ಅದಾದ ಬಳಿಕ ಅಲ್ಲಿನ ಭಕ್ತರಿಗೆ ಪ್ರಸಾದವನ್ನು ಬಡಿಸಿದ್ದಾರೆ. ಸಾಮಾನ್ಯವಾಗಿ ಗುರುದ್ವಾರದಲ್ಲಿ ಲಾಂಗರ್ ಅಂತ ಹೇಳ್ತೀವಿ. ಈ ಒಂದು ಲಾಂಗರ್ನಲ್ಲಿ ಯಾರು ಭಕ್ತರು ಬರ್ತಾರೆ ಅವರಿಗೆ ಪ್ರಸಾದವನ್ನು ಬಡಿಸುವಂಥ ಒಂದು ಸಂಪ್ರದಾಯ ಇದೆ. ಈ ಕಾರಣಕ್ಕೋಸ್ಕರ ಒಂದು ವಿಶೇಷವಾದಂಥ ಸೇವೆ, ಇನ್ಫ್ಯಾಕ್ಟ್ ಅಡುಗೆ ಮಾಡೋದಿರ್ಬೋದು, ಸ್ವಚ್ಛತಾ ಕಾರ್ಯಕ್ರಮಗಳಿರ್ಬೋದು, ಅಥವಾ ಈವನ್ ಚಪ್ಪಲಿಯನ್ನು ಕಾಯೋದು ಇರ್ಬೋದು, ಅದರ ಚಪ್ಪಲಿಯನ್ನು ಕ್ಲೀನ್ ಮಾಡುವಂಥದ್ದು ಇರ್ಬೋದು. ಈ ಒಂದು ಭಕ್ತಿ ಪರಂಪರೆಯ ಒಂದು ವಿಶೇಷವಾದಂಥ ನಂಬಿಕೆ ಇದು. ಈ ಒಂದು ಶ್ರದ್ಧಾ ಕೇಂದ್ರದಲ್ಲಿ ಗುರುದ್ವಾರದಲ್ಲಿ ಚಪಾತಿ ಮಾಡೋದ್ರ ಜೊತೆಗೆ ಅಂದರೆ ಅಡುಗೆಯನ್ನು ತಯಾರಿಸೋದ್ರ ಜೊತೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ ಬಳಿಕ ಭಕ್ತರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸಾದವನ್ನು ಕೂಡ ಬಡಿಸೋ ಮೂಲಕ ಒಂದು ಸೇವೆಯನ್ನು ಕೈಗೊಂಡಿದ್ದಾರೆ.
ಇದು ಪಾಟ್ನಾದ ಗುರುದ್ವಾರದಿಂದ ಕಂಡುಬರ್ತಾ ಇರುವಂಥ ದೃಶ್ಯ. ಪಾಟ್ನಾ ಸಾಹಿಬ್ ವಿಶೇಷವಂತ ಒಂದು ಗುರುದ್ವಾರ. ಇಲ್ಲಿ ಗುರುನಾನಕರ ಜನ್ಮಸ್ಥಳ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಈ ಕಾರಣಕ್ಕೋಸ್ಕರ ಒಂದು ವಿಶೇಷವಂತ ಶ್ರದ್ಧಾ ಕೇಂದ್ರ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಕ್ಕೆ ಅಂತಲೇ ಬರ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿನ ಸ್ಥಳೀಯ ಸರ್ಕಾರಗಳು ಕೂಡ ಅದಕ್ಕೆ ವಿಶೇಷವಂತ ಮಾನ್ಯತೆಯನ್ನು ಈಗಾಗಲೇ ನೀಡಿದೆ. ಹೀಗಾಗಿ ಈ ಒಂದು ಗುರುದ್ವಾರಕ್ಕೆ ಬೇರೆ ಬೇರೆ ಭಾಗದಿಂದ ಇನ್ಫ್ಯಾಕ್ಟ್ ಸಿಖ್ ಪರಂಪರೆಯ ಭಕ್ತಾದಿಗಳು ಯಾರಿದ್ದಾರೆ ಅವರ ಶ್ರದ್ಧೆಯ ಕೇಂದ್ರ ಆಗಿದೆ. ಹೀಗಾಗಿ ಪಾಟ್ನಾ ಸಾಹಿಬ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಸಿಖ್ ಪರಿವಾರದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಈ ಒಂದು ಗುರುದ್ವಾರಕ್ಕೆ ಭೇಟಿ ಕೊಡ್ತಾರೆ. ಪಾಟ್ನಾದ ಪ್ರಚಾರದಲ್ಲಿ ಅವರು ಕೂಡ ಭಾಗಿಯಾಗಿದ್ದರು. ನಿನ್ನೆ ಕೂಡ ರೋಡ್ ಶೋ ಇತ್ತು. ಹೀಗಾಗಿ ಬಿಹಾರದ ಪ್ರವಾಸದಲ್ಲಿರುವಂಥ ನರೇಂದ್ರ ಮೋದಿ ಈಗ ಪಾಟ್ನಾ ಸಾಹಿಬ್ ಗುರುದ್ವಾರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.